ಕುಡಿವಂತ್ರಿ? ನಾಷ್ಟನೂ ಮಾಡಿಲ್ಲ, ಹಂಗೆ ಕುಂತಿದ್ದೀರ ಬೆಳಗ್ಗೆ ಎದ್ದಾಗಿಂದ ಇಲ್ಲೇ ಒಳ್ಳೆ ಘಟದ ಗಜ ಕುಂತಂಗೆ. ಎಲ್ಲ ಊರು ಬೇಡಾಡಿ ಅತ್ತೆ ಅನ್ನೋ ಕಿಮ್ಮತ್ತಿಲ್ಲ, ಏನಿಲ್ಲ, ಆಕೆಗೆ ಗೌರವ ಕೊಡ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಏನು ಕಲ್ತ್ಕೊಂಬಂದದ್ದು ಏನೇನು? ನಿಮ್ಮವ್ವ ನಿಮ್ಮಪ್ಪ ಇದನ್ನೇ ಕಲ್ಸಿದಾರ ನಿನಗೆ? ಅಯ್ಯೋ ಅತ್ತಾರ, ನಾನೇನಂದೆ? ಬೆಳಗಿಂದ ಇಲ್ಲೇ ಕುಂತಿದ್ದೀರ, ನಾಷ್ಟನೂ ಮಾಡಿಲ್ಲ, ಚಾನು ಕುಡ್ದಿಲ್ಲ ಅಂತಂದು ಕರೆದೆ. ಆಟಕ್ಕೆ ಬೈಯಕತ್ತೀರಲ್ಲ ನೀವು. ಅದೇನೋ ಅಂತಾರಲ್ಲ, ಕರ್ದು ಬೆಲ್ಲ ಕೊಟ್ರೆ ಮಲ್ರೋಗ ಅಂತಂದು, ಹಂಗಾತೀಗ. ರಾತ್ರಿನಾಗ ಕೋಳಿ ಕೂಚಿಟ್ರೆ ಬಿಡಾಡಿ ಅಟ್ಟಗ ಒಂದು ಕೋಳಿ ನೋಡ್ಕೊಳಕ್ಕಾಗೋದಿಲ್ಲ ನಿನ್ನ ಕೈಯಾಗೆ. ಇನ್ನೇನು ಸಂಸಾರ ಮಾಡ್ತೀಯ ನೀನು? ಸೊಸೆಯಾಗಿದೀಯ ನೀನು ಮನೆಯಾಗೆ? ಅಯ್ಯೋ ಈ ಮುದುಡಿ ಎದಕ್ಕಂಗಿ ಬೆಳಗ್ಗೆನೆ ಸೊಸೆ ಬೈಕಿಂತ ನಿಂತಿದ್ದ ಬಾಗ್ಲಾಗೆ? ಏನಾದ್ದೆ ಅಮ್ಮ, ಹಿಂಗ್ ಬೆಳಗ್ಗೆನೆ ಜಗಳ ಮಾಡಕತ್ತಿಯಲ್ಲ, ಯಾಕೆ? ನೋಡ್ಲೇ ಗಿರ್ಜಿ, ರಾತ್ರಿನಾಗ ಕೋಳಿನ ಕೌಚಿ ಇಲ್ಲೇ ಆ ಕಟ್ಟೆ ಮೇಲೆ ನಾನು ಆ ಬಾಗ್ಲಕ್ಕೆ ಅಂತ ಹೋದ್ನವ. ಆಮೇಲೆ ಈಕಿ ಗಂಡು ಬಂದಾದ್ಮೇಲೆ ಈಕಿ ಬಾಗ್ಲ ತೆಗೆದು ಅವನಿಗೆ ಒಳ ಕರ್ಕೊಂಡು ಬಾಗ್ಲ ಹಾಕಿದ್ಲೋ ಬಿಟ್ಲೋ ಒಂದು ಗೊತ್ತಿಲ್ಲ. ಕೋಳಿ ಎತ್ಲಾಗೋತೋ ಏನೋ ಒಂದು ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಕೋಳಿನೇ ಇಲ್ಲಲ್ಲೇ ಬುಟ್ಟೆಗೆ. ಎತ್ಲಾಗೋತೋ ಅನ್ನೋದೇ ಗೊತ್ತಿಲ್ಲವ. ಎಂತ ಚಿನ್ನದಂತ ಕೋಳಿನೇ ದಿನ ಒಂದೊಂದು ಮಟ್ಟ ಕೊಡ್ತಾ ಇತ್ತು. ಇನ್ನೇನು ಕಾವಿ ಕುಂದ್ರಿಸಿ ಮರಿ ಮಾಡ್ಸೋಣ ಅಂತಂದು ನಾನಿದ್ರೆ ಆ ಕೋಳಿನೇ ಇಲ್ಲಲ್ಲೇ. ನಾಟಿ ಕೋಳಿವ, ಎಂತ ಚಂದಿತ್ತವ ನನ್ನ ಕೋಳಿ. ಅಯ್ಯೋ ಅಯ್ಯೋ, ಆ ಕೋಳಿ ಸಲುವಾಗಿ ಏನಾಡಿ ಜಗಳ ಮಾಡಕತ್ತೀಯ ನೀನು? ಓದಕತ್ ಬಿಡತ್ಲಾಗೆ. ನೀನೇನು ಒಳ್ಳೆ ಮಂದಿ ಮನುಷ್ಯರು ಹುಟ್ಟಿಗಿಲ್ಲ ಬಿಡು ನೀನು. ಪರವ, ನೀನು ಸಾಕಿ ಸಲವಿ ಬಕ್ಬಲ್ ಬಿದ್ದಿದ್ರೆ ನಿನಗೆ ಗೊತ್ತಾಗುತ್ತದ್ರದ್ದು. ಒಂದು ಕೋಳಿ ಸಾಕ ಇದಿಲ್ಲ, ಮತ್ತೆ ನನಗೆ ಮಾತಾಡ್ತಾಳಿಕಿ. ಅವ ಕೋಳಿನೂ ಸಾಕ್ಯಾತು, ನಾಯಿನೂ ಸಾಕ್ಯಾತು, ನರನೂ ಸಾಕಾತು. ಸಾಕಿ ಕಂಡರ ಮನೆ ಬಾಗಿಲು ಹೀಡ್ ಮಾಡಿ ಇಟ್ಟಾತು. ಅದಕ್ಕೆ ಎಲ್ಲ ಅದನ್ನು ಕೈ ಬಿಟ್ಟು ಸುಮ್ಮನಾಗಿದ್ದಾನೆ ನೋಡಿಗ. ಅಯ್ಯೋ, ನಾನೇನಾರ ಕೋಳಿ ಕದ್ದದ್ದು ಏನಾರ ಈ ಮುದುಡಿಗೆ ಏನಾರು ಗೊತ್ತಾಗ್ಬಿಟ್ರೆ? ಅಯ್ಯೋ ದೇವ್ರೇ, ಇದು ಒಳ್ಳೆ ಬಂತಲ್ಪ ಗ್ರಾಚಾರ. ನನಗೆ ಗೊತ್ತಾಗ್ಲಿಲ್ಲ ಬಿಡು ಈ ಮುದುಕಿದೆ ಕೋಳಿ ಅಂತಂದು. ನಾನು ಒಳ್ಳೆ ಚಂದಾಗಿತ್ತು ನಾಟಿ ಕೋಳಿ ಅಂತಂದು ಚೆನ್ನಾಗಿ ಫ್ರೈ ಅದನ್ನು ಮಾಡ್ಕೊಂಡು ತಿಂದು, ಈಗ ಈ ಮುದುಡಿದು ಅಂತ ಗೊತ್ತಾತಲ್ಲಪ್ಪ. ಎಂತ ಕೆಲಸ ಆಗೋತು. ಓ, ಕೋಳಿ ಕಳೆದೋಗಿತ್ತು ಹಂಗಾರೆ. ಯಾವಕ್ಕೆ ಬಿಡಾಡರು ಚೆನ್ನಾಗಿ ಮಾಡ್ಕೊಂಡು ಬಾರಿಸಿದಾರ ತಗ. ಇನ್ನೆಲ್ಲ ಬರ್ತದ? ಹೋಗ್ ಅದು ಮರ್ತು ಹೋಗಿ ನಾಷ್ಟ ಮಾಡು, ಹೋಗು, ಹೊತ್ತಾಗೈತಿ. ಅದಿನ್ನೇನು ಬರೋದಿಲ್ಲ ನಡಿ. ಯಾವಕ್ಕೆ ಎಲ್ಲ ಕುಯ್ಕೊಂಡು ತಿಂದಿರ್ತಾಳೆ ಅಲೆಯ, ಇಡದಂಕ ಸುಮ್ ಬಿಟ್ಟಿರ್ತಾಳ ಅದನ್ನ. ಅಯ್ಯೋ ಅಯ್ಯೋ, ನನ್ನ ಕೋಳಿ ಕದ್ದಾಕಿ ಯಾವಕ್ಕೆ ಬಿಡಾಡ್ಯಾರು? ಅವ್ರ ವಂಶ ನಿರ್ವಂಶ ಆಗೋಗ್ಲಿ, ಅವ್ರ ನಾಶನ ಆಗೋಗ್ಲಿ. ಹಂಗೆ ಬೆಳಗ್ಗೆ ಈಗ ರಾತ್ರಿನಾಗ ತಿಂದರೆ ಬೆಳಗ್ಗೆ ಹಂಗೆ ಉಚ್ಕೊಂಡು ಹೋಗ್ಲಿ, ಇಡೀ ದಿನ ಹಂಗೆ ಉಚ್ಕೊಂತಾನೆ ಇರಲಿ. ನನ್ನ ಕೋಳಿ ಅವು ಹೊಟ್ಟೆಗೆ ಧಕ್ಬಾರ್ದು. ಅವಕ್ಕೆ ಹಂಗೆ ಹೊಟ್ಟೆಲ್ಲ ಮುರ್ತಾಗಿ ಹಂಗೆ ಶಟಸ್ ಶಾಂಡಿಗೆ ಬೇಕಂಗೆಯ. ಬಿಡಾಡ್ಯಾರು. ನನ್ನ ಕೋಳಿನೇ ಬೇಕಾಗಿತ್ತ ಇವರಿಗೆ ತಿನ್ನಕ್ಕೆ? ಬೇರೆ ಮನೆ ಕೋಳಿ ಇವರಿಗೆ ಸೇರೋದಿಲ್ಲೇನ? ಅಂಗಡಿ ಮನೆ ಕೋಳಿ ಸೇರೋದಿಲ್ಲ ಇವರಿಗೆ. ನನ್ನ ಮನೆ ಕೋಳಿನೇ ಬೇಕು ಇವರಿಗೆ ಕುಯ್ಕೊಂಡು ತಿನ್ನಕ್ಕೆ. ಅಯ್ಯೋ ದೇವ್ರಿ, ಇದೇನು ಮುದುಕಿ ಹಿಂಗೆ ಶಾಪ ಹಾಕಕತ್ತೈತಿ? ಮತ್ತೇನಾರು ಒಟ್ಟಿಗಿಟ್ಟು ಜಾಡ್ಸ್ ಗಿಡಿಸಿತ್ತು ನಮ್ದು. ಎಲ್ಲ ಪ್ರೇಮಿ, ನೀನೇನಾರು ಕದ್ದಿಯನ್ಲೇ ನಂದು ಕೋಳಿಯ? ನೀನೇ ತಗ ಕದ್ದಿರೋದು. ಇನ್ಯಾರು ಬರ್ತಾರೆ ನಮ್ಮನೆ ಬಾಗ್ಲ ಕೋಳಿ ಕದಿಯಾಕೆ? ಕೋಳಿ ಕಳ್ಳಿ ನೀನು, ಕೋಳಿ ಕಳ್ಳಿ. ಹೋಗೋ ನಾನು ಎಲ್ಲಾರನ್ನೂ ಬಿಡ್ತು ನಂದು ಬುಡಕ್ ಬಂತು ನೋಡಿದಂಗೆ ಮುದುಕಿ. ನಿನಗೇನು ಮಾಡಕ್ ಬೇರೆ ಕೆಲಸ ಇಲ್ಲೇನು? ನಿನಗೆ ನಾನೇ ಕಾಣೋದು ನಿನ್ನ ಕಣ್ಣಿಗೆ? ನಿನ್ನ ಕಣ್ಣು ನಿಗುರ್ಗೆಡ್ಡೆ ಆಗೋಗ್ಲಿ, ಶಡ್ಗಿ ಕಟ್ ಶೃಂಗಾರ ಮಾಡಲಿ ಕಿಗಂಗೆ. ಮತ್ತೆ ಏನು ಮಾಡಲಿ ಅನ್ನೋ ಸಿಟ್ಟು ಬರ್ತದೆ ನೋಡಿ ನನಗೆ. ಅಲ್ಲೇ ಪ್ರೇಮಿ, ಕೋಳಿ ಏನಾರ ನೀನು ತಗೊಂಡಿದ್ರೆ ಹೇಳ್ಬಿಡತ್ಲಾಗ ಈಗಲೇ. ಮತ್ತೆ ಆಮೇಲೆ ನೀನೇ ಕದ್ದದಿ ಅಂತ ಗೊತ್ತಾತ ಮುದುಕಿಗೆ. ಆಮೇಲೆ ನೀನು ಸುಮ್ಮನೆ ಬಿಡೋದಲ್ಲ ನೋಡೋದು. ಅಲ್ಲೇ ಗಿರ್ಜಿ, ಎಲ್ಲರ ಕಣಿಗೂ ನಾನೇ ಕಾಣೋದು ನಿಮಗೆ. ಬಂದು ನೋಡ್ಬರ್ರವ ನಮ್ಮನೆಯಾಗೆ. ನಾವು ಯಾವ ಕೋಳಿನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ನಿಮ್ದೊಳ್ಳೆ ಕತೆ ಆತಾವತ್ಲಾಗೆ. ಗಿರ್ಜಿ, ಹೋಗ್ಲಿ ಬಿಡ್ಲಿ ಅತ್ಲಾಗೆ. ಅಕ್ಕಿ ಮಾಡಿಲ್ಲ ಅಂತಂತಾಳೆ, ಕದ್ದಿಲ್ಲ ಅಂತಾಳೆ. ನೀನು ಅಕ್ಕಿಗೆ ಕದ್ದದಿಯ ಹೇಳು ಅಂತಂದು ಬಿಡಿಸ್ತೀಯ? ಮತ್ತೆ ನಾನು ಕದ್ದಲ್ಲವ. ನಮ್ಮನೆಗೆ ಬೇಳೆ ಸಾರು ಅನ್ನ ಮಾಡಿದ್ದೆ ನಾನು. ಮತ್ತೆ ನೀನು ನನ್ನ ಮೇಲೆ ಬರಬೇಡ. ಅಲ್ಲೇ ಸರೋಜಿ, ನಾನು ಇನ್ನು ನಿನ್ನ ಹತ್ರಕ್ಕೆ ಬಂದಿಲ್ಲವ. ನಿನ್ನ ಯಾವ ಊರು ಅಂತಾನೂ ಮಾತಾಡಿಸಿಲ್ಲ. ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂತಂದು ಎಗಲು ಮುಖ್ಯ ನೋಡ್ಕೊಂತೀಯಾ? ನೀನೇ ಏನಾರು ಕದ್ಗಿದ್ದೀಯಾ? ಹೌದಲ್ಲನೇ ಗಿರ್ಜಿ? ನೋಡ್ರೆ ಬಿಡಾಡಾರ, ಮತ್ತೆ ಯಾವಕ್ಕೆದ್ದು ಕದ್ದಿದೀಯಾ ನನಗೆ? ಅದ್ರದ್ದು ಕೋಳಿನಾರ ತಂದು ಕೊಡ್ಬೇಕು. ಇಲ್ಲ ಅಂತಂದ್ರೆ ಕೋಳಿಗೆ ಏನು ರೇಟ್ ಆಯ್ತಾ ಆ ರೇಟಿನ ದುಡ್ಡಾರ ತಂದು ಕೊಡ್ಬೇಕು ನೋಡು. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡೋ ಮಗಳೇ ಅಲ್ಲ ನಾನು. ಮತ್ತೆ ಕೊಳ್ಳೆಗಾಲ ಕುಕ್ಕನಿ ಮಾಟ ಮಾಡಿಸ್ಕೊಂಬರ್ತಾನಿ. ನೋಡು ಮತ್ತೆ ಹಂಗೆ ಕೈ ಕಾಲಿ ಎಲ್ಲ ಸೆಡ್ಕೊಂಡೋಗ್ಬೇಕು. ಅಯ್ಯೋ ದೇವ್ರೆ, ಇದೇನೇ ಮುದುಕಿ ಇಂಥ ಮಾತಾಡ್ತತಿ ಇದು? ಮಾಟ ಮದ್ದು ಅಂತಂದು. ಇಲ್ಲವಾ, ನಾವೇ ಮಾಡೋಣ, ನಿಮ್ದು ಕೋಳಿ ತಗೊಂಡು ಹೋಗಿ. ಇಲ್ಲಪ್ಪ. ಅಯ್ಯೋ ದೇವ್ರೆ, ಈ ಮುದುಕಿ ಬೇರೆ ಹಿಂಗೆಲ್ಲ ಮಾತಾಡ್ತತ್ತಲ್ಲ ಇದು. ಸ್ವಾದ್ಗೆ ಅಡಿ ನಾವೇನೋ ಒಂಚೂರು ನಾಲ್ಗೆ ಚಪ್ಲಕ್ಕೆ ಏನೋ ಸಿಕ್ತಲ್ಲ ಕೋಳಿ ಅಂತಂದು ಕುಯ್ಕೊಂಡು ತಿಂದ್ರೆ ನನಗೇನು ಗೊತ್ತಿತ್ತು ಇಕ್ಕಿದು ಅಂತಂದು. ನಾನೇನೋ ಸಿಕ್ತಲ್ಲ ಬಿಟ್ಟಿಯಾಗಿ ಅಂತಂದು ಕುಯ್ಕೊಂಡು ತಿಂದು ಈಗ ನೋಡು ಇಂಥ ಪರಿಸ್ಥಿತಿ ತಂದಿಟ್ಕೊಂಬಿಟ್ಟೆ ನಾನು. ಇದೇನು ಮುದುಕಿ ಹೇಳ್ದಂಗೆ ಮಾಡೋದೇ ಸೈ ಇದು. ಸಾಮಾನ್ಯ ಹೆಂಗೆ ಸಲ್ಲಿದು
ಯಾವ್ಯಾವ ಕೋಳಿ ತಿಂದಳು ಆಕಿ ಕೋಳಿ ಪುಕ್ಕವ ಅವ್ರ ಮನೆ ಸುತ್ತಮುತ್ತನೇ ಹಾಕ್ಯಂದಿರ್ತಾಳೆ. ಹೋಗಿ ಬೇಕಿದ್ರೆ ನೋಡಂಗಿದ್ರೆ ಹೋಗಿ ನೋಡು. ಗಿರ್ಜಿ ಒಂದು ಒತ್ತಾರೆಯಿಂದ ಎದ್ದು ಬೆಳಗ್ಗೆ ಒತ್ತುಂಟ್ಲೆ ಎಲ್ಲಾರ ಹಿತ್ಲಾಗ ಹೋಗಿ ಎಲ್ಲಾರ ಮುಂಚೆ ಬಾಕ್ಲಾಗ ಹೋಗಿ ಎಲ್ಲಾರ ಇದ್ರಾಗ ಹೋಗಿ ನೋಡ್ಕೊಂಬಂದನವ. ಎಲ್ಲ ಕೇರಿನ ಸುತ್ತಿದನ ಕಣೆ ಇಡೀ ಊರ್ನಾಗೆ. ಎಲ್ಲೆಲ್ಲೂ ನನ್ನ ಕೋಳಿದು ಸುದ್ದಿನೇ ಇಲ್ಲ ಕಣೆ. ಹಂಗೆ ಏನಾರ ಇದ್ರೆ ಇಲ್ಲೇ ಸುತ್ತಮುತ್ತ ಆಡ್ಕೊಂತ ಇರ್ತತ್ತವ. ಅದು ಮನೆ ಬಿಟ್ಟು ಎಲ್ಲೂ ಹೋಗಲ್ಲವ. ಅದು ಯಾ ಬಿಡಾಡ್ಯಾರ ನನ್ನ ಕೋಳಿ ತಿಂದದಾರ ನಾನು ನೋಡ್ಬಿಡ್ತಾನೆ ಅವ್ರನ್ನ. ಅವ ಬಾರವ ಹೊಟ್ಟೆ ಸತಿ ಚಿಕನ್ ಸಾರು ಅದನ್ನ ಹಾಕೊಡ್ಬಾರವ. ಅಲ್ರಿ ಸರೋಜಕ್ಕರೆ, ನೀವು ನೋಡಿದ್ರಿ ನಾನು ಬೇಳೆ ಸಾರ ಅನ್ನ ಮಾಡಿ ಇಟ್ಟು ಬಂದದಾನೆ ಅಂತ ಅಂದ್ರಿ. ನಿಮ್ಮ ಮಗ ನೋಡಿದ್ರೆ ಚಿಕನ್ ಸಾರು ಹಾಕೊಡ್ಬಾ ಅಂತ ಅಂತದಾನೆ. ಏನ್ರಿ ಇದು? ಅಯ್ಯ ಇದೊಳ್ಳೆ ಕತೆ ಆತವ ನಿಮ್ದು. ನಿಮ್ಮನೆ ಕೋಳಿ ಕಳ್ತನ ಆಗೋದಕ್ಕೂ ನಾವು ನಮ್ಮನೆಗೆ ಸಾರು ಮಾಡ್ಕೊಂತ ತಿನ್ನೋದಕ್ಕೂ ಏನವ ಅದಕ್ಕೆ ವ್ಯತ್ಯಾಸ? ನಾವೇನು ಅಂಗಡಿಯಾಗಿ ದುಡ್ಡು ಕೊಟ್ಟು ತಂದಿರೋದು ಕಣವ. ಅಲ್ಲೇ ಸರೋಜಿ, ಮತ್ತೆ ಸುಮ್ಮನೆ ಬೇಳೆ ಸಾರು ಅನ್ನ ಮಾಡಿದ್ದೆ ಅಂತಂದು ಸುಮ್ಮನೆ ಸುಳ್ಳು ಯಾಕೆ ಬಗಳಿದೆ? ಮತ್ತೆ ಅದನ್ನೇ ಚಿಕನ್ ಸಾರು ಅನ್ನ ಮಾಡಿದ್ದೆ ಅಂತಾನೆ ಹೇಳ್ಬೇಕಿತ್ತು. ಏನೋ ಬಾಯ್ ತಪ್ಪು ಅಂದ್ಬಿಟ್ಟೆ. ಏನಾಯ್ತು ಈಗ? ಏಯ್ ನಡಿಲ್ಲ, ನಿಮಗೆ ಮಾಡಕ್ಕೆ ಗೊತ್ತು ಏನಿಲ್ಲ ನಿಮಗೆ. ನಮ್ಮವ್ವ ಏನೋ ಹೋಗಿರ್ತಾಳೆ ಬರ್ತಾಳೆ, ಆಮೇಲೆ ನಿಧಾನ ಕಿಡ್ಸ್ಕೊಂಡು ಉಣ್ಣನ ಅನ್ನೋ ಒಂದು ಇದೇ ಇಲ್ಲ ನಿಮಗೆ, ಸೊಲ್ಲೇ ಇಲ್ಲ. ನಡ್ರಿ ಎಲ್ಲೋಕನ ಅಲ್ಲಿಗೆ ಹಂಗೆ ಬೆನತ್ಕೆ ಬಂದ್ಬಿಡ್ತೀರಂಗೆ. ಅಯ್ಯೋ ನನಗೆ ಯಾಕೆ ಬೈತೀಯವ? ರಾತ್ರಿನೂ ಹಂಗೆ ಮಾಡಿದೆ, ಈಗಲೂ ಹಂಗೆ ಮಾಡ್ತೀಯ ಹೆಂಗೆ? ಲೇ ಅಪ್ಪ, ಏನ್ ಮಾಡಿದ್ಲಲ್ಲ ನಿಮ್ಮವ್ವ? ಏಯ್ ನಡಿಲ್ಲ, ಗೊತ್ತಾಗಿಲ್ಲ, ಉಣ್ಣಕ್ಕೆ ಇಟ್ಕೊಡ್ತಾ ನಡಿ. ಅಪ್ಪ ನೀನೀಗ ನಿಜ ಹೇಳಿದ್ರೆ ನಿನಗೇನು ಕೊಡ್ತಾನೆ ಹೇಳು? ಚಿಗಣಿ ಕೊಡ್ತಾನೆ. ಮನೆಯಾಗೆ ಚಿಗಣಿ ಕೊಟ್ಟಿಟ್ಟನಿ ನಮ್ಮ ಗುಂಡಿಗೆ ಅಂತಂದು, ಅದ್ರಾಗೆ ನಿನಗೂ ಒಟ್ಟು ತಂದು ಕೊಡ್ತಾನೆ. ಆದ್ರೆ ನೀನು ಏನಂತ ನಿಜ ಹೇಳ್ಬೇಕು ನೋಡು. ದಡವ ಅದು ನಮ್ಮವ್ವ ನಮ್ಮಪ್ಪಗೆ ಕೋಳಿ ತಂಬ ಅಂತ ಅದಕ್ಕೆ ನಮ್ಮಪ್ಪ ನಂತರ ದುಡ್ಡಿಲ್ಲ, ಈಗ ಆಗೋದಿಲ್ಲ, ಏನಾಯ್ತು ಅದನ್ನೇ ಮಾಡೋಗು ಅಂತ ನಂತು. ಆಮೇಲೆ ನಮ್ಮವ್ವ ಹಿಂಗ್ ಹೊರಕ್ ಹೋಗಿ ಒಂದ್ ಚಾವತ್ತು ಅತ್ಲಾಗಿತ್ಲಾಗ ಹೂವ ಬಂದ್ಲಪ್ಪ. ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ. ಬರಕರೆ ಹಂಗೆ ಕೋಳಿ ತಗೊಂಬಂದ್ಲು ಇಡೀದ. ಚೆನ್ನಾಯ್ತು ಕೋಳಿ. ತಗೊಂಬಂದು ಅಡುಗೆ ಮಾಡಿದ್ಲು. ರಾತ್ರಿ ಉಂಡು ಮಕ್ಕಂದ್ವಿ. ಏನ್ರಿ ಸರೋಜಿ, ಕೋಳಿನ ಕತ್ತಗೊಂಬಂದು ತಿಂದು ಸುಮ್ಮನೆ ಸುಳ್ಳು ಹೇಳ್ತೀಯ ದುಡ್ಡು ಕೊಡ್ತಂದದ್ದು ಅಂತಂದು? ಎದಕ್ಕಿಂತ ಜೀವನ ಮಾಡ್ತೀರಿ? ನೋಡ್ ಗಿರ್ಜಿ, ನೀನು ಜಾಸ್ತಿ ಮಾತಾಡಕತ್ತೀಯ. ಸುಮ್ಮನಿದ್ರೆ ಸರಿ. ಈಗ ಆಕಿ ಕೋಳಿ ಕಳ್ಕೊಂಡಾಳೆ, ಸುಮ್ಮನದಾಳೆ. ನಿಂದ ಯಾಕ ಬಾರಿ ಆತಲ್ಲ. ನೋಡ್ಬೇ ಅಮ್ಮ, ನಿನ್ ಕೋಳಿ ಕದೆ ಕಿಕ್ಕಿನೆಯ ಬಾಯ್ ಬಿಡ್ತದ ನೋಡಿ ಹಂಗೆ ಒಂದೊಂದೇ ನಿಧಾನಕ್ಕೆ. ಎಲ್ಲ ಊರ್ ಬಿಡಾಡಿ ಅದೇನೋ ಅಂತಾರಲ್ಲ, ಕಣ್ಮುಂದನೆ ಕಳ್ರಿದ್ರು ಗೊತ್ತೇ ಸಿಗೋದಿಲ್ಲಂತೆ. ಎಂತ ಹಲ್ಕಟ್ಟ ಬುದ್ಧಿನೇ ನಿಂದು. ನಿನ್ ಮನೆ ಕೋಳಿ ನೀನ್ ದುಡ್ಡು ಕೊಟ್ಟು ತಗೊಂಬಂದು ತಿನ್ಬೇಕೆ? ನಮ್ಮನೆ ಕೋಳಿ ಅದಕ್ಕೆ ನೀನ್ ಕತ್ತಗೊಂಡೋಗಿ ತಿನ್ನೋದು? ಕೋಳಿ ಕತ್ತೀಯ ಏನೋ ಪಟ್ಟು? ಕಂಡರ ಮನೆ ಕೋಳಿ ಕದ್ದು ಚಲೋ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿಂತೀಯ ಅದನ್ನೆಯ? ಅವರೆಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಸಲವಿರ್ತಾರೆ, ಅವರೇ ಕೊಯ್ಕೊಂಡು ತಿಂದು ಇದು ಮಾಡಿರೋದಿಲ್ಲ. ನಿಮಗೆ ಹೆಂಗ್ರಿ ಬರ್ತತಿ? ಆ ಕೈ ಬಾಯಿ ಹಂಗೆ ಇದು ಬರ್ತತಿ ನಿಮಗೆ ಕೊಯ್ಕೊಂಡು ತಿನ್ನಕ್ಕೆ? ಕಿವುಡು ಮುದುಕಿ, ನಾನೆಲ್ಲ ಕದ ನಿನ್ ಕೋಳಿಯ? ಸುಮ್ಮನೆ ಹೊಡಿತೀಯ ನನ್ನ ಮೇಲೆ? ತಡಿ ನೀ ಮಾಡ್ತಾನೆ ನಿನಗೆ. ಸುಳ್ಳು ಬಳಸಿದ್ರೆ ಮತ್ತೀಗ ಇನ್ನೊಂದು ಬಿಡ್ತಾನೆ ನೋಡಂಗಿಯ. ಎರಡು ಕಣ್ಣು ಇರೋವು 4 ಆಗ್ಯಾವ, 4 ಇರೋವು 8 ಆಗವು ನೋಡಿ ಹಂಗೆ ಮತ್ತೆ. ಇಲ್ಲವ, ನಾನೇ ಕದ್ದದ್ದು. ಏನು ಪಟ್ಟಂಗಿದ್ದು ಮಾಡೋದಿಲ್ಲ ತಗ. ಏನೋ ತಪ್ಪಾಗೋತು, ನನಗೆ ಗೊತ್ತಿಲ್ಲ ನಿನ್ ಕೋಳಿ ಅಂತಂದು. ಈಗ ಗೊತ್ತಾಗಿದ್ದು. ಅಲ್ಲ ಸರೋಜಿ, ಕದ್ದದ್ದೇನೋ ನಿಜ. ಅದನ್ನೇ ಬಾಯ್ ಬಿಟ್ಟು ಹೇಳ್ಬೇಕಾ? ಇಲ್ಲವೇ ಹಿಂಗಾಗೈತಿ ಅಂತಂದು ತಪ್ಪಾತು ಅಂತಂದು ಕೇಳಕ್ ಕಲಿ. ಏನು ಮತ್ತೆ ಅದನ್ನೇ ವಾದಿ ಮಾಡ್ತೀಯಲ್ಲ? ಇಲ್ಲ ಗಿರ್ಜಿ, ನನಗೆ ಗೊತ್ತಿರ್ಲಿಲ್ಲವ ಇಕ್ಕಿದ ಕೋಳಿ ಅಂತಂದು. ಯಾವ್ದೋ ಒಂದು ಬಾಗ್ಲಾಗ ಆಡಕತ್ತಿತ್ತು, ಅದನ್ನ ತಗೊಂಬಂದು ಕೊಯ್ದುಬಿಟ್ಟೆ. ಇಕ್ಕಿದು ಅಂತ ಗೊತ್ತಾಗಿದ್ರೆ ನಾನು ಅದ್ರ ಸುದ್ದಿಗೂ ಹೋಗೋದಿಲ್ಲವ. ತಪ್ಪಾತವೆ, ಇನ್ನು ಪಟ್ಟಂಗೆ ಮಾಡೋದಿಲ್ಲ ತಗ. ನಂದಾಗಿದ್ರೆ ಮುಡ್ತದಿಲ್ಲ, ಬೇರೆಯವ್ರದಾಗಿದ್ರೆ ಮುಡ್ತಿದ್ದೆ. ಇಂಥ ಕೆಲಸ ಇನ್ನಪಟ್ಟು ಯಾವತ್ತೂ ಮಾಡಬೇಡ ನೋಡು. ಸಲೀಸಾಗಿ ಕೋಳಿದು ಏನು ರೊಕ್ಕ ಐತೆ ಅದನ್ನ ತಂದು ಬಡಿ. ತಂದು ಕೊಡ್ತಂತಗ. ಹೇಳು 600 ರೂಪಾಯಿ ದುಡ್ಡು ನೋಡು ಕೋಳಿದು, ನಾಟಿ ಕೋಳಿದು. ಅದೇನೇನು ಪಾರಂ ಕೋಳಲ್ಲ. 600 ರೂಪಾಯಿ ದುಡ್ಡು ತಗೊಂಬಂದು ಇಲ್ಲಿ ಕೊಟ್ಟೋಗ್ಬೇಕು ನೀನು ಮತ್ತೆ, ಇಲ್ಲಾಂದ್ರೆ ನಾ ಬಿಡದಲ್ಲ ನೋಡು. ಕೋಳಿ ನೋಡಿದ್ರೆ ಈಟೆ ಐತಿ, ಅದಕ್ಕೆ 600 ರೂಪಾಯಿ ಹೇಳ್ತಾಳೆ ಈಕಿ. ಹೋಗಿ ನಮ್ಮವ್ವ ನಾನು 400 ರೂಪಾಯಿ ಕೊಡ್ತಾನೆ ನೋಡು. ಬಾಯಿ ಮುಚ್ಕೊಂಡು 600 ರೂಪಾಯಿ ತಂದು ಕೊಟ್ಟು ಹೋಗು. ಇಲ್ಲ ಅಂತಂದ್ರೆ ನಿನ್ನ ಮತ್ತೆ ನೋಡು. ನಮ್ಮ ಹುಡುಗನ ಕೈ ಕಟ್ ಕಳಿಸ್ತಂತಗ.